ಸೊ ಎಲ್ಲ ಮಾಸ್ಟರ್ಸ್ಗಳಿಗೆ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮಪೂರ್ವಕ ಪ್ರಣಾಮಗಳು ಮತ್ತು ಈ ಅವಕಾಶವನ್ನು ಒದಗಿಸಿಕೊಟ್ಟ ನಮ್ಮೆಲ್ಲರಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಈಗಾಗಲೇ ಮೌನದ ಬಗ್ಗೆ ಕೇಳ್ಕೊಂಡು ಬರ್ತಾ ಇದೀವಿ 3-4 ದಿನದಿಂದ. ನಿನ್ನೆ ಕೂಡ ಚಂದ್ರಬಸು ಸರ್ ಮೌನದ ಬಗ್ಗೆ ತುಂಬಾ ಅದ್ಭುತವಾಗಿ ನಮಗೆ ತಿಳಿಸ್ಕೊಟ್ರು. ಈ ಮೌನದ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ಹಾಗಾಗಿ ಇವತ್ತು ನಾನು ಪತ್ರಿಜಿಯವರು ಹೇಳಿರುವ ಕೆಲವೊಂದು ವಿಷಯಗಳನ್ನು ಈ ಮೌನದ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ನಾನು ಬಯಸ್ತೇನೆ. ನಿಜವಾಗ್ಲೂ ಇದು ಮೌನದ ಒಂದು ಆಳ ವಿಸ್ತಾರ ಎಷ್ಟು ತಿಳಿದ್ರು ಕಡಿಮೆನೆ, ತುಂಬಾ ಅದ್ಭುತ. ಆದ್ರಿಂದ ಈಗ ನಾವು ಮೌನ ತಿಳಿದುಕೊಂಡು ಆಚರಣೆ ಮಾಡೋದ್ರಿಂದ ಅಷ್ಟೊಂದು ಅದ್ಭುತ ಪ್ರಯೋಜನ ಪಡ್ಕೋಬಹುದು. ಮತ್ತು ಧ್ಯಾನಕ್ಕೆ ಈ ಮೌನ ಅನ್ನೋದು ಎಷ್ಟು ಉಪಯುಕ್ತ, ಅಷ್ಟು ಸಹಕಾರಿ, ಎಷ್ಟು ಪ್ರಯೋಜನ ಅನ್ನೋದು ನಿಜವಾಗ್ಲೂ ನಮ್ಗೆ ಅರ್ಥವಾಗುತ್ತೆ. ನಿಜವಾಗ್ಲೂ ಇವತ್ತು ಹೇಳಿದ ಈ ವಿಷಯ ಪತ್ರಿಜಿಯವರು ತುಂಬಾ ಅದ್ಭುತವಾಗಿದೆ. ಅದನ್ನ ಕೇಳಿ ಕೇಳಿ ನನಗೆ ಅಷ್ಟೊಂದು ಆಳವಾದ ಒಂಥರ ಅಜ್ಞಾನ ಅಥವಾ ಅನುಭವ ಅನ್ನೋದೊಂದು ಸ್ವಲ್ಪ ಮಟ್ಟಿಗೆ ನನಗೆ ತಿಳಿತಾ ಹೋಯ್ತು. ಅದನ್ನ ದಯವಿಟ್ಟು ಇದನ್ನ ಇವತ್ತು ಹೇಳಿದ ವಿಷಯನ ತುಂಬಾ ಬಹಳ ಅದ್ಭುತವಾಗಿ ಹೇಳಿದೆ ಕಡಿಮೆ ಸಮಯದಲ್ಲಿ ಪತ್ರಿಜಿಯವರು. ಅಂದ್ರೆ ಇಲ್ಲಿ ಪತ್ರಿಜಿಯವರು ಮೌನ, ಧ್ಯಾನ ಮತ್ತೆ ಶೂನ್ಯ ಮೂರನ್ನು ಒಂದಕ್ಕೊಂದು ಹೊಂದಿಸ್ಕೊಂಡು ಒಂದರ ಮೇಲೆ ಒಂದು ಅವಲಂಬಿತ ಆಗಿರೋದನ್ನ ಹೇಗೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ವಿವರಿಸ್ತಾ ಹೋಗ್ತಾರೆ. ಅವರು ಇಲ್ಲಿ ಶೂನ್ಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಶೂನ್ಯ ಅಂದ್ರೆ ಮತ್ತೆ ಅದು ಮೌನಕ್ಕೆ ಅದು ನೇರವಾಗಿ ಸಂಪರ್ಕ ಹೊಂದಿದೆ. ಅದರಿಂದ ಶೂನ್ಯ ಅಂದ್ರೆ ಏನು, ನಾವು ಶೂನ್ಯವನ್ನು ಹೇಗೆ ಅರ್ಥೈಸ್ಕೊಳ್ಬೇಕು, ಶೂನ್ಯವನ್ನು ಹೇಗೆ ಅಭ್ಯಾಸ ಮಾಡ್ಕೋಬೇಕು, ಆ ಶೂನ್ಯವನ್ನು ಹೇಗೆ ಅನುಭವಿಸ್ಬೇಕು, ಆ ಶೂನ್ಯದಿಂದ ಹೇಗೆ ಪ್ರಯೋಜನ ಪಡ್ಕೋಬೇಕು, ಆ ಶೂನ್ಯದಿಂದ ಹೇಗೆ ಧ್ಯಾನಕ್ಕೆ ನಾವು ಹೋಗ್ಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ವಿವರಿಸಿದ್ದಾರೆ. ಏನ್ ಹೇಳ್ತಾರೆ, ನಾವು ಸಾಮಾನ್ಯವಾಗಿ ಕಣ್ಣು ಮುಚ್ಚಿ ನಾವು ಧ್ಯಾನಕ್ಕೆ ಹೋಗ್ತೀವಿ. ಮತ್ತೆ ನಾವು ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಇದನ್ನ ಧ್ಯಾನ ಅಂತ ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಮತ್ತೆ ನಾವು ಕೂಡ ಎಲ್ಲ ತಿಳ್ಕೊಂಡಿದ್ದೀವಿ. ಇಲ್ಲಿ ಈ ಒಂದು ಶೂನ್ಯ ಬಗ್ಗೆ ಏನ್ ಹೇಳ್ತಾರೆ, ಕಣ್ಣು ತೆರೆದು ಶೂನ್ಯದಲ್ಲಿ ಇರಬೇಕು. ಇದು ನಿಜವಾಗ್ಲೂ ಬಹಳ ಅದ್ಭುತ ಅನಿಸ್ತು ನನಗೆ. ಕಣ್ಣು ಮುಚ್ಕೋರ್ತೀವಿ ಧ್ಯಾನಕ್ಕೆ, ನಾವು ಗಂಟೆಗಟ್ಟಲೆ ದಿನಗಟ್ಟಲೆ ಓಕೆ, ಅದು ಆಳವಾಗಿ ಧ್ಯಾನಕ್ಕೆ ಹೋಗ್ತೀವಿ, ಮೌನಕ್ಕೆ ಹೋಗ್ತೀವಿ. ಆದ್ರೆ ಕಣ್ಣು ತೆರೆದು ಹೇಗೆ ನಾವು ಧ್ಯಾನ ಸ್ಥಿತಿಯಲ್ಲಿ ಇರಬೇಕು, ಅದನ್ನ ಶೂನ್ಯದಲ್ಲಿ ಇದ್ದು ಶೂನ್ಯ ಪ್ರಜ್ಞೆಯಲ್ಲಿ ಇಟ್ಕೊಂಡು ಕಣ್ಣು ತೆಗೆದುಕೊಂಡೆ ನಾವು ಇದನ್ನ ಅಭ್ಯಾಸ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ 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 ಚೆನ್ನಾಗಿ ತಿಳಿಸಿದ್ದಾರೆ. ಏನ್ ಹೇಳ್ತಾರೆ, ನಾವು ಕಣ್ಣು ತೆಕ್ಕೊಂಡು ನಾವೆಲ್ಲ ಶೂನ್ಯವನ್ನ ನೋಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಆವಾಗ ಮನಸ್ಸು ಶೂನ್ಯ ಆಗಿರುತ್ತೆ. ಮತ್ತೆ ಕಣ್ಣು ತೆಗೆದಾಗ್ಲೂ ಕೂಡ ಆ ಕಣ್ಣು ಸಹ ನಾವು ಶೂನ್ಯವನ್ನಾಗಿ ಮಾಡ್ಕೊಳ್ಬೇಕು. ಈ ಪ್ರಪಂಚ ಎಲ್ಲ ಶೂನ್ಯವೇ, ಆಮೇಲೆ ನಾವು ಕಾಣಿಸೋದೆಲ್ಲ ಕೂಡ ಶೂನ್ಯವೇ ಅಂತ ಹೇಳ್ತಾ ಹೋಗ್ತಾರೆ. ಆದ್ರಿಂದ ನಾವು ಶೂನ್ಯವನ್ನೇ ನೋಡ್ಬೇಕು, ಶೂನ್ಯವನ್ನೇ ಕೇಳಬೇಕು, ಶೂನ್ಯವನ್ನೇ ಆಲೋಚನೆ ಮಾಡಬೇಕು. ಸೊ ಎಲ್ಲ ಝೀರೋ, ಏನು ಇಲ್ಲ ಅನ್ನೋದನ್ನೇ ಅಂತ ನಾವು ಅದು ಅಭ್ಯಾಸ ಮಾಡೋದು, ತಿಳ್ಕೊಳ್ಳೋದೇ ಅದೇ ಒಂದು ಆತ್ಮಜ್ಞಾನ ಅಂತ ಹೇಳ್ತಾರೆ ಪತ್ರಿಜಿಯವರು. ನೋಡಿ, ಶೂನ್ಯದ ಬಗ್ಗೆ ಮಹತ್ವ ಎಷ್ಟಿದೆ ಅಂತ ತಿಳಿದಷ್ಟು ನಿಜವಾಗ್ಲೂ ಬಹಳ ಆನಂದ ಆಗುತ್ತೆ. ಸೊ ಆದ್ರಿಂದ ಎಲ್ಲವೂ ಶೂನ್ಯವೇ. ಕಣ್ಣು ತೆರೆದ್ರು ಶೂನ್ಯನೇ, ಕಣ್ಣು ಮುಚ್ಚಿದ್ರು ಶೂನ್ಯನೇ. ಸೊ ಬಾಯಲ್ಲಿ ಮಾತು ಬಂದ್ರು ಶೂನ್ಯ, ಮಾತಾಡದೇ ಇದ್ರು ಸಹ ಶೂನ್ಯ. ಅಕಸ್ಮಾತ್ ಏನಾದ್ರು ಒಂದೆರಡು ಬಾಯಲ್ಲಿ ಮಾತು ಬಂದ್ರು ಕೂಡ ಆ ಸಮಯಕ್ಕೆ ಆ ವಿಷಯಕ್ಕಷ್ಟೇ ನಾವು ಏನಾದ್ರು ಮಾತಾಡಿದ್ರು ಕೂಡ, ಆದ್ರೆ ನಮ್ಮ ಆತ್ಮದಲ್ಲಿ ಶೂನ್ಯ ಇರ್ಬೇಕು, ಮೌನ ಇರ್ಬೇಕು ಅಂತ ಹೇಳ್ತಾರೆ. ಸೊ ಸಕಲ ಪರಿಸ್ಥಿತಿಯಲ್ಲಿ ಶೂನ್ಯವೇ ನಮ್ಗೆ ಕಾಣಿಸ್ಬೇಕು, ಶೂನ್ಯದಲ್ಲೇ ಜೀವಿಸ್ಬೇಕು. ಸೊ ನಾವೀಗ ತಿಂತಾ ಇದ್ದಾಗ, ಮಲ್ಕೊಂಡಿದ್ದಾಗ, ಕೆಲಸ ಮಾಡ್ತಿದ್ದಾಗ ಎಲ್ಲ ಶೂನ್ಯವೇ. ಈಗ ಒಟ್ಟಿಗೆ ಇದ್ರೂ ಶೂನ್ಯವೇ, ಒಟ್ಟಿಗೆ ಇಲ್ಲದೆ ಇದ್ರು ಶೂನ್ಯವೇ. ಅಂದ್ರೆ ಈ ಜೊತೆಲಿ ಇದ್ರು ಶೂನ್ಯನೇ, ಬೇರೆ ಆಗಿದ್ರು ಶೂನ್ಯವೇ. ಇದು ನಾವು ಈ ದಿನ ತಿಳಿಯಬೇಕಾಗಿರುವಂತಹ ಅತ್ಯಂತ ಒಂದು ದೊಡ್ಡ ವಿಷಯ, ಮತ್ತೆ ಜ್ಞಾನ, ಮತ್ತೆ ಒಂದು ಪಾಠ ಅಂತ ಪತ್ರಿಜಿಯವರು ಹೇಳ್ತಾರೆ. ಸೊ ಎವ್ರಿಥಿಂಗ್ ಈಸ್ ಝೀರೋ. ಇಲ್ಲಿ ಎಲ್ಲವೂ ಶೂನ್ಯವೇ. ಏನೇನು ಎಕ್ಸಿಸ್ಟೆನ್ಸ್ ಅಲ್ಲಿದೆ
ಈ ಬ್ರಹ್ಮಾಂಡದಲ್ಲಿ ಅಥವಾ ಈ ಭೂಲೋಕದಲ್ಲಿ ನಾವೇನ್ ನೋಡ್ತೀವಿ, ಏನ್ ತಿಳ್ಕೊಂಡಿದೀವಿ, ಪ್ರತಿಯೊಂದು ಶೂನ್ಯವೇ ಅಂತ. ಈಗ ನಾವು ಹುಟ್ಟೋ ಮೊದಲು ಶೂನ್ಯ ಆಗಿದ್ವಿ, ಹುಟ್ಟಿ ಇಲ್ಲಿ ಜೀವಿಸುತ್ತಿದ್ದಾಗ್ಲೂ ಕೂಡ ನಾವು ಶೂನ್ಯವೇ. ನಾವು ಮತ್ತೆ ಇಲ್ಲಿಂದ ಬಾಡಿ ವೆಕ್ಕಟಾಗಿ ಮುಂದೆ ನಂತರ ಹೋದ್ರು ಕೂಡ, ಅಂದ್ರೆ ಈ ದೇಹತ್ಯಾಗ ಮಾಡಿದ್ರು ನಂತರನು ಶೂನ್ಯವೇ. ಸೊ ಇಲ್ಲಿ ಟೋಟಲ್ ಎಲ್ಲ ಶೂನ್ಯವೇ ಅಂತ ಹೇಳ್ತಾರೆ. ಆಮೇಲೆ ಮುಂದುವರೆದು ಹೇಳ್ತಾರೆ, ನಿನ್ನ ಹೆಂಡತಿ ಶೂನ್ಯ, ನಿನ್ನ ಗಂಡ ಶೂನ್ಯ, ನಿನ್ನ ತಂದೆ ತಾಯಿಗಳು ಶೂನ್ಯ, ನಿನ್ನ ಮಕ್ಕಳು ಶೂನ್ಯ, ಆಮೇಲೆ ನಿನ್ನ ಆಸ್ತಿ ಪಾಸ್ತಿಗಳು ಎಲ್ಲ ಶೂನ್ಯವೇ. ಆಮೇಲೆ ನೀನ್ ಏನ್ ತಿಳ್ಕೊಂಡಿದ್ಯೋ ಅದೆಲ್ಲ ಶೂನ್ಯವೇ. ನಿನ್ನದು ಅಂತ ಏನೇನು ಅನ್ಕೊಂಡಿದ್ಯೋ ಎಲ್ಲ ಶೂನ್ಯ, ಪ್ರತಿಯೊಂದು ಶೂನ್ಯವೇ. ಸೊ ಶೂನ್ಯದಲ್ಲಿ ಜೀವಿಸುವುದೇ ಒಂದು ದೊಡ್ಡ ಆಧ್ಯಾತ್ಮಿಕತೆ. ಎವ್ರಿಥಿಂಗ್ ಏನ್ ಹೇಳ್ತಾರೆ, ಎಂಟಿಂಗ್ ಯುವರ್ ಸೆಲ್ಫ್, ಎಂಟಿಂಗ್ ನಿನ್ನನ್ನು ನೀನು ಶೂನ್ಯಗೊಳಿಸಿಕೊಳ್ಳೋಕೆ, ಮತ್ತೆ ಜೀರೋಯಿಂಗ್ ಯುವರ್ ಸೆಲ್ಫ್, ಅದೇ ಒಂದು ಮುಖ್ಯ ಅಂತ ಹೇಳ್ತಾರೆ. ಆಮೇಲೆ ಯಾರೊಂದಿಗಾದ್ರೂ ನಾವು ಸ್ನೇಹ ಮಾಡಿದ್ರು ಕೂಡ ಶೂನ್ಯವೇ, ಸ್ನೇಹ ಮಾಡದೇ ಇದ್ರು ಕೂಡ ಶೂನ್ಯವೇ. ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇದ್ರು ಅದು ಶೂನ್ಯವೇ, ಮಾಡದೇ ಇದ್ರು ಕೂಡ ಶೂನ್ಯವೇ. ಈ ಸಂಗೀತ ನಾವು ಕೇಳ್ತಾ ಇದ್ರು ಶೂನ್ಯವೇ, ಸಂಗೀತ ಕೇಳದೇ ಇದ್ರು ಕೂಡ ಶೂನ್ಯವೇ. ಆಮೇಲೆ ಈ ನಮ್ಮ ಶರೀರ ಆಗ್ಬೋದು, ಮನಸ್ಸಾಗ್ಬೋದು, ಬುದ್ಧಿ ಆಗ್ಬೋದು ಅಥವಾ ಆತ್ಮ, ಎಲ್ಲ ಸಕಲವೂ ಶೂನ್ಯ ಅಂತ ಹೇಳ್ತಾ ಹೋಗ್ತಾರೆ. ಈ ಪ್ರಕೃತಿ ಇದೆಯಲ್ಲ ಅದು ಕೂಡ ಎಲ್ಲ ಶೂನ್ಯವೇ. ಹಾಗೆ ನಮ್ಮ ಈ ಸೊಸೈಟಿ ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ಈಗ ನಾವು ಸೊಸೈಟಿ ಅಂತ ಹೇಳ್ತೀವಲ್ಲ ಅದು ಕೂಡ ಶೂನ್ಯವೇ. ಆಮೇಲೆ ಇಲ್ಲಿ ಏನು ನಾವು ಚಟುವಟಿಕೆ ಮಾಡ್ತಾ ಇದೀವಿ ಅದು ಶೂನ್ಯವೇ. ಸೊ ಒಂದು ಶೂನ್ಯ ಇನ್ನೊಂದು ಶೂನ್ಯವನ್ನು ಇಲ್ಲಿ ಭೇಟಿ ಆಗ್ತಾ ಇರುತ್ತಂತೆ. ಅದಕ್ಕೆ ಎಲ್ಲ ಶೂನ್ಯ. ನೋಬಡಿ ಈಸ್ ಎಂತದು, ನೋಬಡಿ ಈಸ್ ಹಿಯರ್, ಎಲ್ಲರೂ ಶೂನ್ಯ. ಎವ್ರಿಥಿಂಗ್ ಈಸ್ ಝೀರೋ. ಇಲ್ಲಿ ಯಾರು ನೋಬಡಿ ಈಸ್ ಹೀರೋ, ಇಲ್ಲಿ ಯಾರು ಹೀರೋಗಳಿಲ್ಲ, ಎಲ್ಲ ಝೀರೋನೇ. ಆಮೇಲೆ ಎಲ್ಲ ಝೀರೋಯಿಸಮ್ ಮಾತ್ರ ಇಲ್ಲಿದೆ. ಇಲ್ಲಿ ಅಹಂಕಾರಕ್ಕೆ ಆಸ್ಪದ ಇಲ್ಲ, ಶೂನ್ಯಕ್ಕೆ ಮಾತ್ರ ಇಲ್ಲಿ ಒಂದು ಆಸ್ಪದ, ಶೂನ್ಯಕ್ಕೆ ಮಾತ್ರ ಇಲ್ಲಿ ಅಸ್ತಿತ್ವ, ಶೂನ್ಯಕ್ಕೆ ಒಂದು ಬೆಲೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸೊ ಇಷ್ಟು ಶೂನ್ಯ ಅಂದ್ರೆ ಅಲ್ಲಿಗೆ ಇಲ್ಲಿ ಯಾವುದು ಉಳಿಲಿಲ್ಲ, ಒಂದೇ ಒಂದು ಕೂಡ ಬಿಡ್ಲಿಲ್ಲ ಅವರು ಹೇಳಿರೋದು ಪತ್ರಿಜಿಯವರು. ಕೊನೆಗೆ ನೀವು ಆತ್ಮ ಕೂಡ ನಾವೇನ್ ತಿಳ್ಕೊಂಡಿದೀವಿ, ಆತ್ಮ ಸತ್ಯ ಅಂತ ಅನ್ಕೊಂಡಿದ್ವಿ. ನೋಡಿ ಇದೆಷ್ಟೊಂದು ಆಳ, ತುಂಬಾ ವಿಸ್ತಾರ, ಸ್ವಲ್ಪ ಕನ್ಫ್ಯೂಷನ್ ಕೂಡ ನಾವು ಒಳಗಾಗ್ತೀವಿ. ಕೊನೆಗೆ ಇದು ಸ್ವಲ್ಪ ನಾನು ಕ್ಲಾರಿಟಿ ಮೇಡಮ್ಗೆ ಕೇಳ್ಬೇಕಂತ ಅನ್ಕೊಂಡಿದ್ದೀನಿ. ಇದೆಲ್ಲ ಪೂರ್ತಿ ಮುಗಿದ ನಂತರ ಯಾವ ರೀತಿ ನಾವು ಶೂನ್ಯದಲ್ಲಿ ನಾವು ಒಳಗಾಗ್ಬೇಕು ಅಂದ್ರೆ, ಇದೆ ನಿಜ, ವಾಸ್ತವವಾಗಿ ಇದೆ, ಅದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅದನ್ನ ನಾವು ಆಚರಣೆ ನಾವು ತಿಳ್ಕೊಳ್ಳುವಾಗ, ನಾವು ಆತ್ಮಜ್ಞಾನ ಪಡ್ಕೋಬೇಕಂದ್ರೆ ಆ ಶೂನ್ಯದಕ್ಕೆ ಹೋಗ್ಬೇಕು, ಶೂನ್ಯದಲ್ಲೇ ನೋಡ್ಬೇಕು ಎಲ್ಲವನ್ನು. ಯಾವುದು ಎಲ್ಲ ಶೂನ್ಯ ಅಂತ ನಿಜವಾಗ್ಲೂ ಅದನ್ನ ಒಂದ್ಸಲ ನಾವು ಅನ್ಕೊಂಡ್ರೆ, ನಾನು ಅದನ್ನ ಕೇಳ್ತಾ ನನಗೆ ಎಷ್ಟೋ ಯಾವುದೋ ಒಂದು ಪ್ರಪಂಚಕ್ಕೆ ಹೊರಟೋಗ್ಬಿಟ್ಟೆ ನಾನು. ಅದು ವಿಡಿಯೋದ ಪತ್ರಿಜವ್ರು ಹೇಳೋದನ್ನ ಕೇಳಿ, ಹೌದಲ್ಲ ಎಷ್ಟೊಂದು ಸುಲಭ ಅನಿಸ್ಬಿಡ್ತು ನನಗಿದೆ, ಸರಳ ಅಂತೂ ಅನಿಸ್ತು ನನಗಿದು. ಜೀವನ ಕೂಡ ಅಷ್ಟೇ ಅಲ್ವಾ. ಅಂದ್ರೆ ಈಗ ಮಾಯಾ ಅಂತ ಹೇಳ್ತೀವಿ ನಾವೆಲ್ಲ, ಮಾಯಲ್ಲಿದ್ದೀವಿ ನಾವು, ಎಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ, ಹೊರಗಡೆ ಮಾಯಾ, ಒಳಗಡೆ ಹೊರ ಪ್ರಪಂಚ ಎಲ್ಲ ಮಾಯಾ, ಒಳಗಡೆ ಪ್ರಪಂಚ ಮಾತ್ರ ವಸ್ತುಸ್ಥಿತಿ ನಿಜ ಅಂತ. ಹಾಗಾಗಿ ಎಲ್ಲ ಇದೆ ಅಂತ ಅನ್ಕೊಂಡ್ರು ಸಹ ನಮ್ ದೇಹ ಆಗ್ಬೋದು, ಸುತ್ತಮುತ್ತ ಪ್ರಕೃತಿ ಆಗ್ಬೋದು, ಎಲ್ಲ ವಸ್ತುಗಳು, ಹೊರಗಡೆ ಕಾಣ್ತಾ ಇರೋ ಪ್ರಪಂಚ, ಪ್ರತಿಯೊಂದು ಎಲ್ಲ ಬಂಧುಗಳು ಎಲ್ಲ ಇದೆ ಅಂತ ಅನ್ಕೊಂಡ್ರು ಕೂಡ ನಾವು ವಾಸ್ತವವಾಗಿ ನಿಜ ಸ್ಥಿತಿಯಲ್ಲಿ ಆತ್ಮಜ್ಞಾನ ಅದನ್ನ ತಿಳ್ಕೊಬೇಕಾಗಿದ್ದು ಶೂನ್ಯ, ಯಾವುದೂ ಇಲ್ಲ, ಎಲ್ಲ ಝೀರೋ. ಒಂದು ಕ್ಷಣ ಆ ಥರ ಅನ್ಕೊಂಡು ನೀವು ಮನಸ್ಸಲ್ಲಿ ಒಂದು ಧ್ಯಾನ ಸ್ಥಿತಿಯಲ್ಲಿ ಅನ್ಕೊಂಡ್ಬಿಟ್ರೆ ನಾವು ಕೂಡ ಒಂಥರ ಶೂನ್ಯದಲ್ಲಿ ಹೊರಟೋಗ್ಬಿಡ್ತೀವಿ. ಇಡೀ ನಮ್ಮ ದೇಹ, ಇಡೀ ಪ್ರಪಂಚ ಎಲ್ಲ ಮರೆಯಾಗಿ ಎಲ್ಲ ಏನೂ ಇಲ್ಲ, ಬರೀ ಶೂನ್ಯ. ಆಗ ಅಲ್ಲಿ ಅಪಾರವಾದ ತುಂಬಾ ದೊಡ್ಡ ಒಂದು ಬ್ರಹ್ಮಾಂಡವಾದ ಒಂದು ಆತ್ಮಜ್ಞಾನ, ಒಂದು ಅಪಾರವಾದ ಒಂದು ಆಳಕ್ಕೆ ವಿಸ್ತಾರಕ್ಕೆ ಹೋಗೋ ಒಂದು ಸ್ಥಿತಿಯನ್ನು ನಿಜವಾಗ್ಲೂ ನಾವು ಅನುಭವಿಸಕ್ಕೆ ಸಾಧ್ಯ. ಅದೊಂದು ಬಹಳ ಅದ್ಭುತವಾದ ಸ್ಥಿತಿ, ಇದೊಂದು ತುಂಬಾ ಅದ್ಭುತವಾದ ವಿಷಯ, ತುಂಬಾ ಅದ್ಭುತವಾದ ಒಂದು ಕಾನ್ಸೆಪ್ಟ್, ಮತ್ತೆ ತುಂಬಾ ಒಂದು ಆಳವಾದ ಬ್ರಹ್ಮನ ಇದರ ಬ್ರಹ್ಮವಿದ್ಯೆ ರಹಸ್ಯ ಅಂತ ಹೇಳ್ಬೋದು. ಈ ಶೂನ್ಯ ಅನ್ನೋದನ್ನ ನಾವು ತಿಳ್ಕೊಳ್ಳೋದು, ಆಚರಣೆಯಲ್ಲಿ ತರೋದು ಬಹಳ ಒಂದು ದೊಡ್ಡ ಒಂದು ವಿಷಯ ನಿಜವಾಗ್ಲು. ಇದಕ್ಕೆ ನಾವು ಎಷ್ಟೊಂದು ನಾವು ಧನ್ಯವಾದ, ಕೃತಜ್ಞತೆ ಅರ್ಪಿಸಿದ್ರು ಕಡಿಮೆನೆ. ಪತ್ರಿಜಿಯವರು ಹೇಳೋ ಪ್ರತಿಯೊಂದು ವಿಷಯ ಕೂಡ ಒಂದೊಂದು ಅಷ್ಟು ಅದ್ಭುತವಾದ ಒಂದು ಆಳವಾದ ಜ್ಞಾನ ಹೊಂದಿರುತ್ತೆ, ಅನುಭವ ಮತ್ತು ಪ್ರಯೋಜನ ಹೊಂದಿರುತ್ತೆ.
ಎಷ್ಟು ಸಲ ಕೇಳಿದ್ರು, ಪ್ರತಿ ಸಲ ಕೇಳಿದ್ರು ಅದು ಒಂದೊಂದು ವಿಷಯ ಮತ್ತೆ ನಾವು ಹೊತ್ತು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಅದನ್ನ ನಾವು ಆಚರಣೆಯಲ್ಲಿ ತರ್ತಾನೆ ಇರ್ಬೇಕು. ಬಹಳ ಒಂದು ಅದ್ಭುತ ಇದು. ನನಗೆ ಈ ಒಂದು ವಿಷಯ ತಿಳಿಯಕ್ಕೆ ಸಹಾಯ ಮಾಡಿದ್ದಕ್ಕೆ ನಿಜವಾಗ್ಲೂ ನಾನು ಅನಿದವರೆಗೂ ನಾನು ಬಹಳ ತುಂಬಾ ಧನ್ಯವಾದಗಳು ಅರ್ಪಿಸ್ತೇನೆ. ಇದು ನಿಜವಾಗ್ಲೂ ಫಾಲೋ ಮಾಡಿದ್ರೆ ಬಹಳ ತುಂಬಾ ಪ್ರಯೋಜನ ನಾವು ಖಂಡಿತ ಪಡ್ಕೋಬಹುದು. ಅದೆಲ್ಲ ರೀತಿಯಿಂದ ನಾವು ಇದರಿಂದ ಹೊರಗೆ ಬಂದ್ಬಿಡ್ಬೋದು. ಈ ಒಂದು ಕಾನ್ಸೆಪ್ಟ್ ನಾವು ತಿಳ್ಕೊಂಡು ಅನುಭವಿಸಿದ್ರೆ, ಫಾಲೋ ಮಾಡಿದ್ರೆ ಎಲ್ಲ ರೀತಿಯ ಒಂದು ಏನೋ ಒಂದು ಅಜ್ಞಾನದಿಂದನೋ ಅಥವಾ ದುಃಖದಿಂದನೋ ಅಥವಾ ಒಂದು ಬಂಧನದಿಂದನೋ ನೋವಿನಿಂದ ಯಾವುದೇ ಸಮಸ್ಯೆನೋ ಎಲ್ಲ ಪ್ರತಿಯೊಂದರಿಂದ ಹೊರಗೆ ಬಂದು ನಿಜವಾಗ ಒಂದು ಶೂನ್ಯ ಸ್ಥಿತಿಯಿಂದ ನಾವು ಅನುಭವಿಸಕ್ಕೆ ಪ್ರಾರಂಭಿಸಿದ್ರೆ ಮಾತ್ರ ಅದೊಂದು ಅದ್ಭುತವಾದ ಒಂದು ಪ್ರಯೋಜನ ಅಂತ ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೆ ಆಧ್ಯಾತ್ಮಿಕತೆಯಲ್ಲಿ ಅತ್ಯಂತ ವೇಗವಾಗಿ ನಾವು ಪ್ರಗತಿ ಸಾಧಿಸಕ್ಕೂ ಕೂಡ ಯಾವುದೇ ಸಂಶಯ ಇಲ್ಲ. ಸೊ ಇದನ್ನ ಖಂಡಿತ ಮಾಡ್ಬೇಕು. ಮತ್ತೆ ಮುಂದುವರೆದು ಪತ್ರಿಜಿಯವರು ಹೇಳ್ತಾರೆ, ಧ್ಯಾನ ಮತ್ತೆ ಮೌನ ಎರಡೂ ಕೂಡ ಬಹಳ ಮುಖ್ಯ. ಮತ್ತೆ ಅವರು ನಾವು ಮಾತಾಡೋದ್ರ ಬಗ್ಗೆ ಹೇಳ್ತಾರೆ, ನಾವು ಎಷ್ಟೊಂದು ಅನಾವಶ್ಯಕವಾಗಿ ವೇಸ್ಟ್ಫುಲ್ ಆಗಿ, ವೇಸ್ಟ್ ಅಂದ್ರೆ ವ್ಯರ್ಥವಾಗಿ, ಮತ್ತೆ ತುಂಬಾ ಫೂಲಿಶ್ ಆಗಿ ಅಂತಾರೆ ಅವರು, ಮೂರ್ಖತನವಾಗಿ, ಆಮೇಲೆ ಯಾವುದೇ ಒಂದು ಜ್ಞಾನ ಇಲ್ದಲೇನೆ ಮಾತಾಡ್ತಾನೆ ಇರ್ತೀವಿ. ಸುಮ್ಮನೆ ಮಾತಾಡ್ತಾನೆ ಇರ್ತೀವಿ ಇದೆಲ್ಲ. ಆದ್ರೆ ನಾವೇ ಆಮೇಲೆ ನಿಂತು ಸುಮ್ಮನೆ ಯೋಚನೆ ಮಾಡಿದ್ರೆ ಅದೆಲ್ಲ ನಾವು ಮಾತಾಡೋದೆಲ್ಲ ಜ್ಞಾಪಿಸ್ಕೊಂಡ್ರೆ ಅಥವಾ ನಾವೊಂದು ಯೋಚನೆಯಿಂದ ನಾವು ಯೋಚನೆ ಮಾಡಿದ್ರೆ ಅನ್ಸುತ್ತೆ, ಹೌದಲ್ಲ ನಿಜವಾಗ್ಲೂ ಅವಶ್ಯಕತೆ ಇತ್ತ ಅವೆಲ್ಲ ಮಾತಾಡ್ಬೋದು. ನಾವು ನಿಜವಾಗ್ಲೂ ಅವಾಯ್ಡ್ ಮಾಡ್ಬೋದಿತ್ತು. ಸುಮ್ಮನೆ ಅದೊಂದು ಚಟ ಅಥವಾ ಏನೋ ಒಂದು ಅಭ್ಯಾಸ ಆಗಿ ಹೋಗಿದೆ ಮನುಷ್ಯನಿಗೆ. ಹಿಂದಿನ ಜನ್ಮಗಳ ಸಂಸ್ಕಾರ, ಈ ಜನ್ಮಗಳಿಂದ ಹುಟ್ಟಿದಾಗಿಂದ ಬಂದಿರೋ ಸಂಸ್ಕಾರಗಳು, ಮಾತೇ ಮುಖ್ಯ. ಅದೇ ಒಂದು ಮಹಾ ಸಾಧನೆ ಅನ್ನೋ ತರದಲ್ಲಿ ನಾವು ವ್ಯರ್ಥ ಮಾಡಿ ಎಷ್ಟೊಂದು ನಾವು ಶಕ್ತಿ ಮಾಡ್ಕೊಳ್ತಿರ್ತೀವಿ. ನಿಜವಾಗ್ಲು ಭದ್ರೇಜಿಯವರು ಹೇಳಿದ ಈ ಒಂದು ಮಾತು ನಮ್ಗೆ ಒಂಥರ ಎಚ್ಚರಿಕೆ ಗಂಟೆ ಆಗ್ಬೇಕು, ಕಣ್ಣು ತಿರ್ಸೋ ತರ ಆಗ್ಬೇಕು. ಸೊ ಅದರಿಂದ ಪ್ರತಿ ಮಾತು ನಾವು ಮಾತಾಡುವಾಗ ಒಂದು ಯೋಚನೆ ಮಾಡ್ಬೇಕು, ಇದು ಮಾತಾಡೋದು. ಪ್ರತಿಯೊಂದು ಯೋಚನೆನೂ ನಾವು ಮಾಡುವಾಗ ಯೋಚನೆ ನಿಜವಾಗ್ಲೂ ಬೇಕಾ, ಪ್ರತಿಯೊಂದು ಮಾತಾಡುವಾಗಲೂ ಇದು ಮಾತು ಬೇಕಾ ನಮ್ಗೆ, ಬಾಯಿಂದ ಹೊರಗಡೆ ಬರೋ ಮೊದಲೇ ನಾವು ಅದನ್ನ ಯೋಚನೆ ಮಾಡಿ ಅಗತ್ಯ ಇದೆ ಅಂದ್ರೆ ಮಾತ್ರನೇ ಬಾಯಿಂದ ಹೊರಗಡೆ ಬರಬೇಕು. ಅದಕ್ಕೇನೆ ಪತ್ರಿಜಿಯವರು ಹೇಳೋದು, ಈಗ ಸಂಗೀತ ಬರದೇ ಇದ್ರೆ ನಾವು ಸಂಗೀತ ನುಡಿಸಲೇಬಾರದು. ನುಡಿಸಿದ್ರೆ ಏನಾಗುತ್ತೆ, ಅದು ಅಪಸ್ವರನೇ ಬರುತ್ತೆ. ಹಾಗೆ ಯಾವುದೇ ವಿಷಯ, ಯಾವುದೇ ಒಂದು ಕೆಲಸ ಆಗ್ಲಿ ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಇದ್ರೆ, ಡ್ರೈವಿಂಗ್ ಬರದೇ ಇದ್ರೆ ನಾವು ಡ್ರೈವಿಂಗ್ ಮಾಡಕ್ಕಾಗಲ್ಲ, ಹೋಗಿ ಆಕ್ಸಿಡೆಂಟ್ ಮಾಡ್ಬಿಡ್ತೀವಿ. ಅದೇ ರೀತಿ ಯಾವುದೇ ಕೆಲಸಗಳು ಗೊತ್ತಿಲ್ಲದೆ ಇದ್ರೆ ಮಾಡಕ್ಕಾಗಲ್ಲ, ಮಾಡಿದ್ರು ಅಲ್ಲಿ ಆಗಲ್ಲ, ಅಲ್ಲಿ ಕೆಲಸ ಸಕ್ಸಸ್ ಆಗಿಲ್ಲ, ಕೆಲಸಗಳು ಪೂರ್ತಿ ಆಗಲ್ಲ. ಅದೇ ರೀತಿ ನಾವು ಮಾತಾಡೋದನ್ನು ಕೂಡ ಅದಕ್ಕೆ ಹೋಲಿಸ್ತಾರೆ. ನೀವು ನಿಜವಾಗ್ಲೂ ಆತ್ಮಜ್ಞಾನಿ ಆದ್ರೆ, ಬ್ರಹ್ಮಜ್ಞಾನಿ ಆದ್ರೆ, ನೀನು ತಿಳ್ಕೊಂಡ್ರೆ ಆ ನಂತರನೇ ಮಾತಾಡ್ಬೇಕು. ಅಲ್ಲಿವರೆಗೂ ಬಾಯಿನೇ ತೆಗಿಬೇಡಿ, ಬಾಯಿ ಟೋಟಲ್ ಬಂದ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಬಾಯಿ ಇರೋದು ಒಂದೇ, ಕಿವಿ ಮಾತ್ರ ಎರಡಿದೆ, ಕಣ್ಣು ಎರಡಿದೆ. ಆದ್ರಿಂದ ಕಿವಿ ಎರಡು ಹೆಚ್ಚು ಬರೀ ಕೇಳಿಸ್ಕೊಳ್ತಾ ಹೋಗ್ಬೇಕಷ್ಟೇ. ಮತ್ತೆ ಬಾಯಿ ಇರೋದು ಒಂದೇ ಇರೋದ್ರಿಂದ ನಾವು ಅಲ್ಲಿ ಅರ್ಥ ಏನೋ, ಬಾಯಿ ಏನು ಅಗತ್ಯಕ್ಕೆ ಬೇಕಾಗುತ್ತೆ, ಈಗ ಊಟ ಮಾಡಕ್ಕೆ ಬೇಕಾಗುತ್ತೆ, ಮತ್ತೆ ತುಂಬಾ ಕಡಿಮೆ ಏನಾದ್ರು ಕಮ್ಯುನಿಕೇಶನ್ ಮಾಡಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರಕ್ಕೆ. ಆಮೇಲೆ ಆಧ್ಯಾತ್ಮಿಕ ವಿಚಾರಕ್ಕೆ ನಾವು ಬೆಳೆಸ್ಕೋಬಹುದು. ಅಂದ್ರೆ ಈಗ ಈ ರೀತಿ ಆಧ್ಯಾತ್ಮಿಕ ನಾವು ವಿಚಾರ ಹೇಳಕ್ಕೆ, ಮತ್ತೆ ಲೋಕ ಕಲ್ಯಾಣಕ್ಕೆ, ಪ್ರಪಂಚಕ್ಕೆ, ಸಮಾಜಕ್ಕೆ ಉಪಯೋಗಕ್ಕೆ ಅಷ್ಟೇ ಹೊರತು ಬೇರೆ ಅನಾವಶ್ಯಕವಾಗಿ ಮಾತಾಡೋದು ತುಂಬಾ ಕಡಿಮೆ ಮಾಡ್ತಾ ಹೋಗ್ಬೇಕು. ಅದು ಮಾತಾಡಿದಷ್ಟು ನಮಗೆ ಅಲ್ಲಿ ಮತ್ತೆ ಶಕ್ತಿ ವ್ಯಯ ಆಗೋದ್ರ ಜೊತೆಗೆ ಆ ಮಾತಾಡಿದ್ದು ಎಲ್ಲ ಪರಿಣಾಮಗಳು ಮತ್ತೆ ಯೋಚನೆ ಮಾಡಿರ್ಬೇಕು. ಎರಡು ಮಾತಾಡ್ಬೇಕಂದ್ರೆ ಮತ್ತೆ ಅಲ್ಲಿ ನಾವು ಧ್ಯಾನದ ಒಂದು ಸ್ಥಿತಿಗೆ ನಮ್ಗೆ ತೊಂದರೆ ಆಗುತ್ತೆ. ಹೆಚ್ಚು ಯೋಚನೆ ಮಾಡಿ ಹೆಚ್ಚು ಮಾತಾಡಿದಷ್ಟು ಶಕ್ತಿ ವ್ಯಯ ಮತ್ತೆ ಧ್ಯಾನಕ್ಕೆ ಅಲ್ಲಿ ಸಮಸ್ಯೆ ಆಗುತ್ತೆ, ಧ್ಯಾನ ಆಗಲ್ಲ. ಅಲ್ಲಿ ಮೌನ ಇದ್ರೇನೆ ಧ್ಯಾನ ಹೆಚ್ಚಿನ ಪ್ರಯೋಜನಕರಾಗ್ತದೆ. ಅವ್ರು ಏನ್ ಹೇಳ್ತಾರೆ, ಪ್ರತಿಯೊಬ್ರು ನಾವು ಮೌನವನ್ನು ಅಭ್ಯಾಸ ಮಾಡ್ಬೇಕು. ಒಬ್ಬ ರಮಣ ಮಹರ್ಷಿ ತರ ನಾವು ಆಗ್ಬೇಕು. ಅವರು ಎಷ್ಟೊಂದು ಮೌನವನ್ನು ಅಭ್ಯಾಸ ಮಾಡಿದ್ರು. ಹಾಗೆ ಒಬ್ಬ ಇವರು ಮೆಹರ್ ಬಾಬಾ, ನಿನ್ನೆ ಕೂಡ ಇವರು ಹೇಳಿದ್ರು, ಮೆಹರ್ ಬಾಬಾ ಅನ್ನೋರು 45 ವರ್ಷ ಮೌನ ಮಾಡಿದ್ರು. ಸೊ ಆದ್ರಿಂದ ಅವರು ಎಲ್ಲರೂ ಮೌನ ಅಭ್ಯಾಸ ಮಾಡಿದ್ದಾರೆ. ತುಂಬಾ ಜನ ಮಾಡಿದ್ದಾರೆ, ಬಹಳಷ್ಟು ಉದಾಹರಣೆಗಳಿದೆ ಮೌನ ಮಾಡಿರೋರು, ನಾವು ನೋಡ್ಬೋದು ಅದನ್ನ. ಅದೇ ರೀತಿ ಗಾಂಧೀಜಿಯವರು ಕೂಡ ಮೌನ ಅಭ್ಯಾಸ ಮಾಡ್ತಿದ್ರು. ಮೌನಕ್ಕೆ ಅಷ್ಟೊಂದು ಅದ್ಭುತವಾದ
ಶಕ್ತಿ ಇದೆ. ಯಾಕಂದ್ರೆ ಇಟ್ ಇಸ್ ಮೋಸ್ಟ್ ಪವರ್ಫುಲ್. ಮೌನ ಬಹಳ ಶಕ್ತಿಯುತವಾಗಿದೆ. ನಮಗೆ ಅದು ಗೊತ್ತಿಲ್ಲ. ನಾವು ಅನ್ಕೊಂಡಿದ್ವಿ ಮಾತಾಡಿದ್ರೆ ನಮಗೆ ಬೆಲೆ, ಮಾತಾಡಿದ್ರೆ ಶಕ್ತಿ, ಮಾತಾಡಿದ್ರೆ ನಮ್ಮಲ್ಲಿರೋ ಏನೋ ದೊಡ್ಡ ಪಾಂಡಿತ್ಯ ಪ್ರದರ್ಶನ ಆಗೋಗ್ಬಿಡುತ್ತೆ, ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅಂತ ನಾವು ಎಷ್ಟೊಂದು ತಪ್ಪು ಕಲ್ಪನೆಯಿಂದ ಮಾತಾಡ್ತಾನೆ ಹೋಗ್ತೀವಿ. ಆಮೇಲೆ ಇನ್ನೊಂದೇನಾಗುತ್ತೆ, ಮಾತಾಡದೇ ಇದ್ರು ಈಗ ಸುತ್ತಮುತ್ತಲು ಜನ ಅಥವಾ ಪರಿಚಯದವರು, ಸ್ನೇಹಿತರು, ಫ್ರೆಂಡ್ಸ್, ಬಂಧುಗಳು ಮಾತಾಡಿದ್ರೆ ಕಾಮೆಂಟ್ ಮಾಡ್ತಾರೆ, ಏನ್ ಅವ್ರು ಮಾತಾಡೋದಿಲ್ಲ. ನಾನೇ ಎಷ್ಟೋ ಸಲ ನಾವು ಚಿಕ್ಕ ವಯಸ್ಸಿಂದ ಕೆಲವರು ಮೌನವಾಗಿರ್ತಿದ್ರು, ಬಹಳಷ್ಟು ಜನ, ಎಲ್ಲೋ ಕೆಲವರು. ನಾನೇ ಕಾಮೆಂಟ್ ಮಾಡ್ಬಿಡ್ತೇನೆ, ಏನೋ ಮಾತಾಡೋದಿಲ್ಲ ಅವರು ಅಂತ. ಈಗ ನಾವ್ ಯಾರಾದ್ರೂ ಸಿಕ್ಕಿ ನಾವು ಮಾತಾಡಿದ್ರೆ ಅವರು, ಇವ್ನಿಗೆ ಅಹಂಕಾರ ಇದೆ, ಅದಕ್ಕೆ ಅವನೇನು ಮಾತಾಡ್ತಾ ಇಲ್ಲ, ಮತ್ತೆ ಅವನೇನು ವ್ಯಕ್ತಿ, ಅವನು ಸರಿ ಇಲ್ಲ, ನಮ್ ಜೊತೆ ಅವನು ಹೊಂದ್ಕೊಳ್ತಾ ಇಲ್ಲ, ಮಿಕ್ಸ್ ಆಗ್ತಾ ಇಲ್ಲ ಅಂತ ಬಹಳಷ್ಟು ತಪ್ಪು ಕಲ್ಪನೆಯನ್ನು ಅನ್ಕೊಳ್ಳೋರು ಇರ್ತಾರೆ. ಆದ್ರೂ ನಾವು ಯಾರೇನಾದ್ರೂ ಅನ್ಕೊಳ್ಳಿ, ನಾವು ಮೌನ ಅನ್ನೋದನ್ನ ನಾವು ಮಾಡಿದ್ರೆ ತುಂಬಾನೇ ಒಳ್ಳೇದು. ಅವಕ್ಕೆ ಒಳಗಾಗ್ಬಾರ್ದು. ಆ ರೀತಿ ನಾವು ಯಾವುದೇ ಒಂದು ಜನರ ಒಂದು ಅಭಿಪ್ರಾಯಗಳಿಗೆ ಅವರ ಒಂದು ಕಾಮೆಂಟ್ಗಳಿಗೆ ನಾವು ಯಾವುದೇ ರೀತಿ ಒತ್ತಡಕ್ಕೆ ಮತ್ತೆ ಅವರ ಪ್ರಭಾವಕ್ಕೆ ಒಳಗಾಗಬಾರ್ದು. ನಮ್ಮ ಮೌನ ಏನು ಈ ಅಭ್ಯಾಸವನ್ನ ನಾವು ಮುಂದುವರ್ಸ್ಕೊಳ್ಬೇಕು. ಅದರಿಂದ ಮೌನವೇ ನಮಗೆ ಧ್ಯಾನ ಕೊಡುತ್ತೆ ಅಂತ ಹೇಳ್ತಾರೆ. ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಮೌನವನ್ನು ತರುತ್ತೆ. ಆನಂತರ ನಮಗೆ ಬರುವುದೇ ಜ್ಞಾನ ಅಂತ ಹೇಳ್ತಾರೆ. ಏನು ಜ್ಞಾನ? ಆತ್ಮಜ್ಞಾನ ಬರುತ್ತೆ, ಆತ್ಮದ ಅನುಭವ ಬರುತ್ತೆ. ಸೊ ಆತ್ಮ ಪ್ರಜ್ಞೆಯ ಜಾಗೃತ ಸ್ಥಿತಿಯಲ್ಲಿ ಇರ್ತೀವಿ ಅಂತ ಪ್ರತಿ ಕ್ಷಣ. ಈ ರೀತಿ ಮೌನ ಮತ್ತು ಬಾಯಲ್ಲಿ ಮತ್ತೆ ಮನಸ್ಸಿನಲ್ಲಿ ಮೌನ ಇರೋದೇ ಸದಾ ಆತ್ಮದ ಸ್ಥಿತಿಯಲ್ಲಿ ಇರೋದೇ ಅದೇನೆ, ಬೇರೆನಲ್ಲ. ಸೊ ಎಚ್ಚರ ಇದ್ರೂ ಆತ್ಮಸ್ಥಿತಿಯಲ್ಲಿ ಇರ್ತೀವಿ, ಧ್ಯಾನದಲ್ಲಿದ್ರು ಆತ್ಮಸ್ಥಿತಿಯಲ್ಲಿ ಇರ್ತೀವಿ. ಸೊ ಇದು ಬಹಳ ಬಹಳ ಮುಖ್ಯ. ಆಮೇಲೆ ನಾವು ಏನು ಅನ್ಕೊಳ್ತೀವಿ ಅದು ನಡೆಯುತ್ತೆ ಅಂತಾರೆ. ನಾವು ವಿಚಾರ ಮಾಡಿ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರೆ ಆಯ್ತು, ನಾನು ಈಗ ಇಷ್ಟೇ ಒಂದು ಮೌನದಲ್ಲಿ ಇರ್ತೀನಿ ಅಂತ ನಾವು ಡಿಸೈಡ್ ಮಾಡಿದ್ರೆ ಅದು ಆಗುತ್ತೆ. ಯಾಕಂದ್ರೆ ಯದ್ಭಾವಂ ತದ್ಭವತಿ, ಏನ್ ಯೋಚಿಸ್ತೀವೋ ಅದು ಹಾಗೆ ಆಗುತ್ತೆ. ಇದು ಒಂದು ಪ್ರಕೃತಿಯ ನಿಯಮ, ಇದು ಒಂದು ರೂಲ್, ನಿಯಮ. ಏನೇನು ಆಗುತ್ತೆ ಅದು ಯೋಚನೆ ಮಾಡೋದನ್ನೇ ಅದು ನಿಜವಾಗ್ಲೂ ಸಾಧ್ಯ ಆಗುತ್ತೆ ಅನ್ನೋದನ್ನ. ಸೊ ಹಾಗಾಗಿ ಒಂದು ಅದ್ಭುತವಾದ ಒಂದು ಈ ಮೌನದ ಒಂದು ಮುಂದುವರೆದ ಒಂದು ಈ ವಿಷಯ ಶೂನ್ಯ. ಈ ಶೂನ್ಯ ಅನ್ನೋದನ್ನ ನಿಜವಾಗ್ಲೂ ನಾವು ಅನುಭವಿಸ್ಕೊಂಡು ತಿಳ್ಕೊಂತ ಹೋದ್ರೆ ತುಂಬಾ ಅದ್ಭುತ. ಆದ್ರೆ ಈಗ ಆತ್ಮ ಸತ್ಯ ಅಂತ ಹೇಳ್ತೀವಿ, ಮತ್ತೆ ನಮ್ಮ PSSM ಅದು ಕೂಡ ಶೂನ್ಯ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಆತ್ಮ ಕೂಡ ಶೂನ್ಯ, PSSM ಶೂನ್ಯ, PSSM ಚಟುವಟಿಕೆಗಳು ಶೂನ್ಯ, ಅದನ್ನು ಎಲ್ಲಾ ಶೂನ್ಯ ಅಂತ ಹೇಳಿದ್ದಾರೆ ಪತ್ರಿಜರು. ಅದನ್ನ ಯಾವ ರೀತಿ ನಾವು ಸ್ವಲ್ಪ ಚೂರು ಕ್ಲಾರಿಫಿಕೇಶನ್ ಬೇಕು ಮೇಡಮ್. ಆಮೇಲೆ ಮೌನ ಮಹಾಶಾಸ್ತ್ರ ಅಂತ ಒಂದು ದೊಡ್ಡ ಪುಸ್ತಕ, ಅದ್ಭುತವಾದ ಒಂದು ಪುಸ್ತಕ ಇದೆ. ಇತ್ತೀಚೆಗೆ ನಾನು ಅಲ್ಲಿ ನಮ್ಮ ಕೊಲ್ಲಿಗವರು ಜಯಶ್ರೀ ಅಂತ ಜಡ್ಜಿ ಮನೆಗೆ ಹೋಗಿದ್ದೆ, ಅಲ್ಲಿ ಕೋಲಾರಲ್ಲಿ. ಅಲ್ಲಿತ್ತು, ತಗೊಂಡ್ ಬಂದೆ, ಒಂದು ಅರ್ಧ ಮುಕ್ಕಾಲು ಓದ್ದೆ. ಅದೆಷ್ಟೊಂದು ಅದ್ರ ಬಗ್ಗೆ, ಅದು ಮೌನದ ಬಗ್ಗೆ ಹೇಳಿದ್ದಾರೆ ಅಂದ್ರೆ, ಮೌನದ ಉಪಯೋಗಗಳನ್ನ ಪಟ್ಟಿ ಮಾಡಿದೆ. ಅದು ಹೇಳ್ತಾ ಹೋಗಿದ್ದಾರೆ, ಒಂದು 250 ಉಪಯೋಗಗಳಿದೆ ಮೌನದಿಂದ. ಅಷ್ಟೊಂದು ಮಹತ್ವ ಇದೆ ಆ ಮೌನ ಅನ್ನೋದೇನಂತ. ಮೌನ ಧ್ಯಾನ, ಮೌನ ಮಹಾಶಾಸ್ತ್ರ, ಅದು ತೆಲುಗು ಮೂಲ ಲೇಖಕರು, ಅದರಲ್ಲಿ ಕನ್ನಡಕ್ಕೆ ಸೂರ್ಯನಾಗಂಬಿಕಾ ಬಲ್ಸ ಮೇಡಮ್ ಅವರು ಅದನ್ನ ಅನುವಾದ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ಒಂದು ಪುಸ್ತಕ. ಮೌನದ ಬಗ್ಗೆ ಇಡೀ ವರ್ಲ್ಡ್ ಅಲ್ಲಿ, ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತದ ಮಾಸ್ಟರ್ಸ್ಗಳು ಮತ್ತೆ ಫಾರಿನ್ ಮಾಸ್ಟರ್ಸ್ಗಳಾಗ್ಬೋದು, ಮತ್ತೆ ದೊಡ್ಡ ದೊಡ್ಡ ಮಹನೀಯರುಗಳು ಹೇಳಿರೋ ಎಲ್ಲ ಪೂರ್ತಿ ಪತ್ರಿಜಿಯವರು ಹೇಳಿರೋದಾಗ್ಲಿ, ಮೌನ ಅನ್ನೋದ್ರ ಬಗ್ಗೆ, ಮಹಿಮೆ ಬಗ್ಗೆ, ಅದರ ಅನುಭವ, ಪ್ರಯೋಜನ, ಅದರಿಂದ ಉಪಯೋಗಗಳು ಎಷ್ಟು ಅದ್ಭುತವಾಗಿದೆ. ಆದ್ರಿಂದ ನಾವು ಈ ಮೌನ ಅನ್ನೋದೇ ಬಹಳ ಮುಖ್ಯ. ಇದೇ ಒಂದು ತಳಾದಿ ಅಥವಾ ಫೌಂಡೇಶನ್, ಬೇಸಿಕ್ ಅಂತ ನಮ್ಗೆ ಪತ್ರಿಜಿಯವರು ಹೇಳ್ತಾ ಇರೋದ್ರಿಂದ ಧ್ಯಾನಕ್ಕೆ ಮೌನ ಬಹಳ ಬಹಳ ಅಗತ್ಯ. ಆದ್ರಿಂದ ಮೌನ ಮಹಾಶಾಸ್ತ್ರ ಪುಸ್ತಕ ಅದು ನಾನು ತೋರಿಸ್ತೀನಿ, ಅದೆಲ್ಲ ಇಟ್ಬಿಟ್ಟಿದ್ದೀನಿ ನಾನು. ಈಗ 1-2 ನಿಮಿಷ ಯಾರಾದ್ರೂ ಮಾತಾಡುವಾಗ ನಾನು ತೋರಿಸ್ತೀನಿ. ಆ ಮೌನ ಮಹಾಶಾಸ್ತ್ರವನ್ನ ನಾವು ತಗೊಂಡು ಓದಿದ್ರೆ ಅದು ನಿಜವಾಗ್ಲೂ ಇಷ್ಟೊಂದು ಅದರದ್ದು ಮಹತ್ವ ಇದೆ ಅನ್ನೋದು ಬಹಳ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದರಿಂದ ಮೌನ ನಿಜವಾಗ್ಲೂ ಆಚರಣೆ ಮಾಡ್ಲೇಬೇಕು. ನಿನ್ನೆ ಚಂದ್ರಬಾಬು ಸರ್ ಹೇಳಿದ್ರು, ಪ್ರತಿ ವಾರಕ್ಕೊಮ್ಮೆ ಮೌನ ಮಾಡ್ತೀನಿ ಅಂತ ಅಂದಿದ್ರೆ, ನಾನು ಕೂಡ ಅದೇ ಅನ್ಕೊಂಡಿದ್ದೀನಿ. ನಾನು ಈಗ ಮಾಡ್ಲೇಬೇಕು ಖಂಡಿತ, ವಾರಕ್ಕೊಮ್ಮೆ ಅಂತ. ಅದೇ ಶನಿವಾರ ಮೌನ ಮಾಡ್ಬೇಕಂತ. ಆಮೇಲೆ ಸಾಧ್ಯವಾದಷ್ಟು ನಾವು ಮೌನ ಶಿಬಿರಗಳಿಗೆ ನಾವು ಹೋಗ್ಲೇಬೇಕು. ಪತ್ರಿಜಿಯವರು ಅಲ್ಲಿ ಇದರಲ್ಲಿ ಒಂದು ತಮಿಳ್ನಾಡಲ್ಲಿ ಒಂದು
ಇವ್ರದ್ದು ಪ್ರದೀಪ್ ಇವರು ಪ್ರದೀಪ್ ಸರ್ ಅವ್ರದ್ದೊಂದು ಆಶ್ರಮ ಇದೆ. ಅಲ್ಲಿ ಅಗಸ್ತ್ಯರ್ ಪಿರಮಿಡ್ ಆಶ್ರಮ. ಅಲ್ಲಿ ಹೋಗಿ ಅವರು ಮಾತಾಡಿದ್ರು. ಆಮೇಲೆ ಅಲ್ಲಿ ಹೇಳಿದ್ರು, ಸೊ ಈ ಆಶ್ರಮ ಇದು ಮೌನಕ್ಕೆ ಇದೊಂದು ಮೌನಕ್ಕೆ ಇದು ಅಂಕಿತ. ಈ ಆಶ್ರಮ ಇಲ್ಲಿ ಮೌನ ಅಧ್ಯಯನ ನಡಿಬೇಕು, ಪ್ರತಿ ತಿಂಗಳು ಮೌನ ಶಿಬಿರಗಳು ನಡಿಬೇಕು, ವಾರ 15 ದಿವಸ. ಸೊ ಇದು ಮೌನ ಇಲ್ಲಿ ಮೌನ ನಡಿಬೇಕಂತ ಅವರು ಹೇಳಿದ್ರು ಅಲ್ಲಿ. ಹಾಗಾಗಿ ಅದು ಅದೇ ತರ ಹೆಸರಾಗಿದೆ. ನಾನು ಹೋಗಕ್ಕಾಗಿಲ್ಲ, ಹಲವಾರು ಬರಿ ಹೋಗೋ ಅವಕಾಶ ಇದ್ರೆ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಹೋಗ್ಲಿಲ್ಲ. ಆದ್ರೆ ಜೀತವನಂಬಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಮೌನಕ್ಕೆ ಹೋಗ್ಲಿಲ್ಲ, ಮೌನ ಮುಗ್ದೋಗಿತ್ತು. ಬಂದು ಸುಮ್ನೆ ಒಂದು ವಾರ ಇದ್ದೆ. ಮೌನೋದ್ಯಾನ ದೊಡ್ಡ ದೊಡ್ಡ ಪಿರಮಿಡ್ಸ್ ಗಳು ನಡೀತಿದೆ, ಜೀತವನಂಬಲ್ಲಿ ನಡೀತದೆ. ಆಮೇಲೆ ನಾವು ಕಾಸ್ಮಿಕ್ ವ್ಯಾಲಿ ಅಂತ ನಾವು ಮೊನ್ನೆ ಮಾತಾಡ್ತಿದ್ವಿ, ಅದ್ಭುತವಾಗಿದೆ ಅಂತೆ. ಖಮ್ಮಂ ಹತ್ರ ಅಲ್ಲೂ ಕೂಡ ಮೌನೋದ್ಯಾನ. ಅದು ನಾಗೇಶ್ವರರಾವ್ ಅಂತ ಹೇಳಿ ಅವರು ಒಂದು ಮೌನದ ಒಂದು ಸೈಂಟಿಸ್ಟ್, ಮೌನ ವಿಜ್ಞಾನಿ, ಮಹಾಧ್ಯಾನಿ. ಅವರು ಮೌನವನ್ನು ಎಷ್ಟು ವರ್ಷಗಳ ಕಾಲ ಸತತವಾಗಿ ಅನುಭವಿಸಿ ಅವರು ನಡೆಸ್ಕೊಡ್ತಿದ್ದಾರೆ, ನಾಗೇಶ್ವರರಾವ್ ಅಂತ. ಮೌನ ಶಿಬಿರಗಳನ್ನ ಅಲ್ಲಿ ಒಂದು ವಾರ, ಕಾಸ್ಮಿಕ್ ಅಲ್ಲಿ ಶಿಬಿರದಲ್ಲಿ ವ್ಯಾಲಿಯಲ್ಲಿ ಒಂದು ವಾರ ನಡೆಯುತ್ತೆ. ಅಗಸ್ತ್ಯರ್ ಪಿರಮಿಡ್ ಅಲ್ಲಿ ನಡೆಯುತ್ತೆ. ಆಮೇಲೆ ಜೀತವನಂಬಲ್ಲಿ ನಡೆಯುತ್ತೆ. ಇನ್ನ ಬೇರೆ ಕೆಲವೊಂದು ಪಿರಮಿಡ್ಗಳಲ್ಲಿ ಈ ರೀತಿ ಮೌನ ಶಿಬಿರಗಳು ನಡೀತದೆ. ಸಾಧ್ಯವಾದಷ್ಟು ನಾವು ಹೆಚ್ಚು ಮೌನ ಶಿಬಿರಗಳಲ್ಲಿ ಭಾಗವಹಿಸ್ಬೇಕು. ಜೊತೆಗೆ ನಾವು ಇರೋ ಸ್ಥಳಗಳಲ್ಲೇ ವಾರಕ್ಕೊಮ್ಮೆನಾದ್ರೂ ಮೌನ. ನಾನು ನಿಜವಾಗ್ಲೂ ಇದುವರೆಗೂ ನಾನು ಹುಟ್ಟಿದಾಗಿದ್ದ ಮೌನ ಒಂದ್ ದಿವಸ ಮೌನ ಮಾಡೇ ಇಲ್ಲ. ಅದಕ್ಕೆ ಇನ್ಮೇಲೆ ನಿಜವಾಗ್ಲೂ ಅದನ್ನ ನಾವು ಪ್ರಾರಂಭ ಮಾಡ್ಲೇಬೇಕು. ಒಂದು ಹೆಜ್ಜೆ ಮುಂದೆ ಇಟ್ಟು ಶುರು ಮಾಡ್ಲೇಬೇಕು. ಅದು ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ. ನಾವು ಸುಮ್ಮನೆ ಅನ್ಕೊಂತಾ ಇರ್ತೀವಿ ಮಾಡೋಣ ಅಂತ. ಅದು ನಮಗೆ ಗೊತ್ತಿಲ್ದಲೇನೆ ಮತ್ತೆ ಇನ್ಯಾವುದೋ ಒಂದು ಫೋನ್ ಬರುತ್ತೆ, ಇನ್ಯಾರೋ ಸಿಗ್ತಾರೆ, ಏನೋ ಮಾತಾಡ್ತಾರೆ. ಮತ್ತೆ ಆ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಮಾತಿನ ಟ್ರ್ಯಾಪ್, ಬಲೆ ಅಂತ ಹೇಳ್ತೀವಿ. ಮಾತಿನ ಬಲೆ ಅಂತಾನೆ ಹೇಳ್ಬೋದು ನಿಜವಾಗ್ಲು. ಅದು ಶುರು ಮಾಡಿದ್ರೆ ನಮ್ಗೆ ಗೊತ್ತಿಲ್ದಲೇ ಆಳವಾಗಿ ಅದು ಎಲ್ಲಿ ಸುಳಿಯಲ್ಲಿ ಸಿಕ್ಕೊಂಡ್ರೆ ನದಿಯಲ್ಲಿ ನಾವು ಗೊತ್ತಾಗ್ತದೆ ಹೆಂಗ್ ಮುಳುಗೋಗ್ತೀವೋ ಹಂಗೆ ಇದರಲ್ಲಿ ನಾವು ಮುಳುಗೋಗ್ಬಿಡ್ತೀವಿ. ಅದರಿಂದ ಪ್ರತಿಕ್ಷಣ ನಾವು ಅವೇರ್ನೆಸ್ ಅಲ್ಲಿ, ಪ್ರತಿಕ್ಷಣ ಎಚ್ಚರದಲ್ಲಿ ಇರೋದು ತುಂಬಾ 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 ಮುಖ್ಯ. ಇಲ್ಲದಿದ್ರೆ ನಾವು ಮಾಡಿ ಸಾಧನೆ ಎಲ್ಲ ಅಲ್ಲಿ ವ್ಯರ್ಥ ಆಗ್ತಾ ಹೋಗ್ತಾ ಇರುತ್ತೆ ಮಾತಿನ ಮೂಲಕ, ಮೌನ ಮಾಡ್ತಾ ಇದ್ರೆ. ಅದರಿಂದ ಈ ಮೌನ ಅನ್ನೋದು ಎಷ್ಟು ಅದಕ್ಕೆ ಮಹತ್ವ, ಇಡೀ ಬ್ರಹ್ಮಾಂಡದಲ್ಲಿ ಮೌನದಕ್ಕೆ ಇರೋದು ಬೆಲೆ ಯಾವುದಕ್ಕಿಲ್ಲ ಅಂತಾನೆ ನಾವು ಹೇಳ್ಬೋದು. ಮೌನದಲ್ಲೇ ಎಲ್ಲವೂ ಇದೆ, ಶೂನ್ಯದಲ್ಲೇ ಎಲ್ಲವೂ ಇದೆ. ಸೊ ಇಷ್ಟು ಹೇಳಿ ಅವಕಾಶ ಕೊಟ್ಟ ಎಲ್ಲ ಮಾಸ್ಟರ್ಗೆ ನಮಸ್ಕಾರ.